ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ದೇಶ ಹಾಳು ಬೀಳುವಾಗ ಕಾಸು ಮಾಡು ಆಳು, ನಾಯಿಗಿಂತ ಕೀಳು ಮನುಷ್ಯ ಗೋಳು ಹೇಳುವಾಗ ಕಿವುಡು ನರಿಯ ವೇಷ ತೆಗೆಯಬೇಕು ದೇಶ. ಮುಂದಕ್ಕೆ ನಮ್ಮ ದುಡ್ಡು ಮಿಸ್ ಆಗಿಲ್ಲಿ ಕೊಳೆಯೋದು ಸ್ವಿಸ್ ಬ್ಯಾಂಕಲ್ಲಿ, ಎಲ್ಲ ಪೀಪೋಗ್ರಸಿ ಗ್ಲೋಬಲ್ ಇದ್ದರೂ ಜಾಬಲ್ಲಿ ಹಿಂದೆ ಬಿದ್ದರೆ ಆಟಮ್ ಬಾಂಬೇಕೆ ನಾವು ಹಾಳಾಗೋಗೋಕೆ. USA ಫಸ್ಟ್ ಅಂತೆ, ಜಪಾನು ಫಾಸ್ಟ್ ಅಂತೆ, ಯುರೋಪು ಬೆಸ್ಟ್ ಅಂತೆ, ನಮ್ಮ ರೋಪು ಇಷ್ಟಂತೆ. BA MA ಡಿಗ್ರಿ ಇದ್ರೂ ಇಲ್ಲ ವರಮಾನ, ಬೀದಿಲ್ ಕುಂತು ಪಾಲಿಶ್ ಹೊಡೆದ್ರು ಇಲ್ಲ ಅವಮಾನ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಅರ್ಧ ಗಂಟೆಯಲ್ಲಿ ಸಂಕೇತ್ ಸ್ಟುಡಿಯೋ ಕ್ಯಾಬಿನಲ್ಲಿ ಕೂತ್ಕೊಂಡು ಸೃಷ್ಟಿಯಾಗೋ ಗೀತೆ ಇದು. ಅರ್ಧ ಗಂಟೆ ಅಷ್ಟೇ ಇದು. ತುಂಬ ಜನಗಳಿಗೆ ಯಾರು ಗೊತ್ತಿಲ್ಲ ಅನ್ಸುತ್ತೆ. ಇವಾಗ ಸ್ವಲ್ಪ ಅದೆಲ್ಲ ಕಡೆ ಯೂಟ್ಯೂಬೆಲ್ಲ ಬಂದು ಎಲ್ಲ ನೋಡ್ತಿದ್ದಾರೆ. ನರಸಿಂಹ ಅಂತ ಹೇಳೋ ಸಿನಿಮಾದು ಹಾಡಿದು 1989 ಬರುತ್ತೆ. ಓಂ ಸಾಹೇಬ್ ಡೈರೆಕ್ಷನ್ ಮಾಡಿದ್ದಾರೆ. ಇದಕ್ಕೆ KV ರಾಜು ಅವರು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಹಂಸಲೇಖ ಲಿರಿಕ್ಸು ಮ್ಯೂಸಿಕ್ ಮಾಡಿದರು. ಬ್ಯೂಟಿಫುಲ್ ಸಾಂಗು. ಇಲ್ಲಿ ಹಂಸಲೇಖ ಅವರು ಹಾಡಿದ್ದಾರೆ, SPB ಅವರು ಹಾಡಿದ್ದಾರೆ, BR ಛಾಯಾ ಹಾಡಿದ್ದಾರೆ, ಮಂಜುಳಾ ಗುರಾಜ್ ಅವರು ಹಾಡಿದ್ದಾರೆ, ಶಿವರಾಜ್ ಅವರು ಹಾಡಿದ್ದಾರೆ, ಲತಾ ಹಂಸಲೇಖ ಅವರು ಹಾಡಿದ್ದಾರೆ. ಎಲ್ಲ ಒಳ್ಳೆ ಸಾಂಗ್ಗಳಿತ್ತು ಇದರಲ್ಲಿ. ನೋಡಿ, ಇದೊಂದು ಸಿಸ್ಟಮ್ ಬಗ್ಗೆ, ನಿರುದ್ಯೋಗ ಸಮಸ್ಯೆ, ಅನ್ಎಂಪ್ಲಾಯ್ಮೆಂಟ್ ಏನಿತ್ತು ಅವಾಗ, ಮತ್ತು ಸ್ಕೂಲು ಕಾಲೇಜಲ್ಲಿ ಫೀಸ್ ಎಷ್ಟು ಜಾಸ್ತಿ ಇತ್ತು ಅಂತ ಹೇಳೋದನ್ನ ಅವಾಗಲೇ ಹೇಳಿದ್ದಾರೆ. ಅದೇ ಥರ ಟೆನ್ಷನ್ ಇವಾಗಲೂ ಎಲ್ರಿಗೂ. ತಂದೆ ತಾಯಿಯಂದಿರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಆ ಡೊನೇಷನ್ ಫೀಸ್ ಕೇಳಿ ತಲೆ ತಿರುಗೋಗುತ್ತೆ, ಅಷ್ಟು ಇದಿದೆ, ಕಾಸ್ಟ್ಲಿ ಇದೆ. ಅದೇ ರೀತಿ ಆಗಲೂ ಇತ್ತು. 89ನಲ್ಲಿ ಹೇಳಿದ್ದಾರೆ ನೋಡಿ. ಇದು ನೋಡಿ, 89 ಆ ಕಾಲಘಟ್ಟ ಹೇಳಿದ್ನಲ್ಲ ನಾನು, ಈ ಹಿಂದೆ ಹೇಳಿರ್ತೀನಿ. ಸಂಕೇತಲ್ಲೇ ಸೃಷ್ಟಿಯಾಗೋದು. ಎಷ್ಟೋ ಸಿನಿಮಾಗಳಲ್ಲಿ ಒಂದು ಸಿಸ್ಟಮ್ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಸಾಂಗ್ಗಳು ಮಾಡ್ತಿದ್ರು. ಜಾಸ್ತಿ ಹಂಸಲೇಖವರೇ ಮಾಡಿತ್ತು ಅಂದ್ಕೊಂಡಿದ್ದೀನಿ. ಸಿಚುವೇಶನ್ ಕೇಳಿ ಅರ್ಧ ಗಂಟೆಲಿ ಅಲ್ಲೇ ಕೂತು ಬರೆಯೋದು. BA MA ಡಿಗ್ರಿ ಇದ್ರೂ ಇಲ್ಲ ವರಮಾನ, ಬೀದಿಲ್ ಕುಂತು ಪಾಲಿಶ್ ಹೊಡೆದ್ರು ಇಲ್ಲ ಅವಮಾನ, ಮುಂಡಕ್ಕಿಂತ ಭಾರ ಈ ರುಂಡ ದಂಡ ನಮಗೆ ಇಲ್ಲಿ, ಕಲಿಸೋಕ್ಕಿಂತ ಹೆಚ್ಚು ಡೊನೇಷನ್ ಫೀಸು ಕಾಲೇಜಲ್ಲಿ, ಗೋಳಿಟ್ಟು ಅರ್ಜಿಗೆ ಊಳಿಟ್ಟು ಸೀಟಿಗೆ, ಪಾಸಾದುವ ಕೋಪಕ್ಕೆ ನೀರಿಟ್ಟುವ ಹೊಟ್ಟೆಗೆ. ಅಂದರೆ ಓದ್ಬಿಟ್ಟು ಕೆಲಸ ಸಿಗಿಲ್ಲ ಅಂದಾಗ ಉಪವಾಸ ಇರಬೇಕಾಗುತ್ತೆ, ಹೊಟ್ಟೆಗೆ ತಣ್ಣೀರು ಬಟ್ಟೆ, ಯುವಕರು ಹಾದಿ ತಪ್ತಾರೆ, ಹಳಿ ತಪ್ತಾರೆ, ಸುಸೈಡ್ ಮಾಡ್ಕೊತಾರೆ, ಇದೆಲ್ಲ ಆಗ್ತಿರುತ್ತೆ. ಆ ಸಿಚುವೇಶನ್ ಆಗೇ ಬರುತ್ತೆ ಸಿನಿಮಾದಲ್ಲಿ. ಅದರಿಂದ ಮಾಡಿದಂಥ ಒಂದು ಗೀತೆ ಸಮಾಜಕ್ಕೆ ಹಂಗೆ ಹೊಡೆದಂಗಿದೆ. ಅದ್ಭುತ ಗೀತೆ. SPB ಅವರು ಲೀಲಾಜಲವಾಗಿ ಆಡಿದ್ದಾರೆ. ಶಂಕರ್ನಾಗ್ ಅವರು ಹಾಡಲ್ಲಿ ಎಷ್ಟು ಒಳ್ಳೆ ಅಭಿನಯ ಮಾಡಿದ್ದಾರೆ. ಒಂದು ಬ್ಲೂ ಶರ್ಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ. ಅಲ್ಲಿ ಚೆಂದ ಕಾಣೋದು ಅಂತ ಹೇಳೋದಕ್ಕಿಂತ ಅಭಿನಯ ಅದ್ಭುತವಾಗಿದೆ. ಆ ಬುಡ್ ಪಾಲಿಶ್ ಮಾಡೋ ಥರ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಒಂದು ಕಂಪೇರ್ ಮಾಡಿ ಹಾಡು ಮಾಡಿದ್ದು ಬ್ಯೂಟಿಫುಲ್ ಆಗಿತ್ತು. ಇಂಟರ್ವ್ಯೂಗೆ ಬಾ ಅಂತಾರೆ, ಇನ್ಫ್ಲೂಯೆನ್ಸ್ ತಾ ಅಂತಾರೆ. ಅಂದರೆ ಇಂಟರ್ವ್ಯೂಗೆ ಬಂದರೆ ಇನ್ಫ್ಲೂಯೆನ್ಸ್ ತಗೋಬಾ, ರೆಕಮೆಂಡೇಷನ್ ಇಲ್ಲ, ದುಡ್ಡು ಕೊಡು ಅಂತ. ನೀತಿಲಿದ್ದರೂ ಜಾತಿಲಿ ಇಲ್ಲದಿದ್ದರೂ ಕೆಲಸಕ್ಕೆ ಕಟಾವು, ಅವ್ನ ಗೇಟಿಂದ ಹಟಾವು. ನಿಮ್ಗೆ ಅರ್ಥ ಆಗಿರಬೇಕು ನೋಡಿ. ನಮ್ಮ ದುಡ್ಡು ಮಿಸ್ ಆಗಿಲ್ಲಿ ಕೊಳೆಯೋದು ಸ್ವಿಸ್ ಬ್ಯಾಂಕಲ್ಲಿ, ಆವಾಗಲೇ ಹೇಳಿದ್ದಾರೆ ನೋಡಿ. 89ನಲ್ಲಿ ಹೇಳಿದ್ದಾರೆ ಈ ವಿಷಯ. ಒಂದು ಸಾಲಲ್ಲಿ ಹೇಳ್ಬಿಟ್ರು. ಒಳ್ಳೆ ಹಾಡು. ಅಣ್ಣ ಚಾಕರಿ ಕೊಡೋಣ, ಯಪ್ಪೋ ನೌಕರಿ ಕೊಡಪ್ಪ ಅಂತ ಕೆಲಸ ಕೇಳೋ ಥರ ಕೇಳಿ ಆ ಕಷ್ಟನ ಹೇಳ್ಕೊಳ್ಳೋದು ಅದ್ಭುತವಾಗಿ ಮಾಡಿದರು. ಶಂಕರ್ನಾಗ್ ಅವರು ತುಂಬ ಇಷ್ಟಪಟ್ಟಿದ್ರು. 89ನಲ್ಲಿ ಶಂಕರ್ನಾಗ್ ಅವರು ರೆಕಾರ್ಡಿಂಗಲ್ಲಿ ಇರ್ತಾರೆ. ಅಲ್ಲಿ ಮನೋಹರ್ ಸರ್ ಕೂಡ ಇರ್ತಾರೆ. ತುಂಬ ಖುಷಿ ಪಡ್ತಾರೆ ಶಂಕರ್ನಾಗ್ ಅವರು. ಮನೋಹರ್ ಸರ್ ಕೂಡ ಒಂದು ಹಾಡು ಬರಿಬೇಕಾಗುತ್ತೆ ಸಿನಿಮಾಕ್ಕೆ. ಆದರೆ ಹಾಡು ಬರೆಯೋ ಸಂದರ್ಭದಲ್ಲಿ ಅವರು ಪಾವಗಡಕ್ಕೆ ಹೋಗಿರ್ತಾರೆ. ಒಂದು ಸೂತ್ರಧಾರಿ ಅನ್ನೋ ಸಿನಿಮಾಗೆ ಕೆಲಸ ಮಾಡೋಕೆ ಹೋಗಿರ್ತಾರೆ. ಸೂತ್ರಧಾರ ಅಲ್ಲ, ಸೂತ್ರಧಾರಿ. ಆ ಸಿನಿಮಾಗೆ ಒಂದು ಕೆಲಸ ಮಾಡೋಕೆ ಹೋಗಿರ್ತಾರೆ. ಹಾಗಾಗಿ ಎಲ್ಲ ಹಾಡು ಹಂಸಲೇಖ ಬರೀತಾರೆ. ಇಲ್ಲಿ ಹಂಸಲೇಖ ಅವರು, BR ಛಾಯಾ ಅವರು ಹಾಗೂ ಶಿವರಾಜ್ ಅವರು ಒಂದು ಅದ್ಭುತ ಹಾಡು ಹೇಳಿದ್ದಾರೆ, ಬುಡುಬುಡಿಕೆ ಅಂತ. ಬುಡುಬುಡಿಕೆ ಅವರು ಯಾವ ಥರ ಹೇಳ್ತಾರೋ ಅದನ್ನ ಹಂಸಲೇಖ ಅವರು ಹಾಗೆ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ವೀಕ್ಷಕರೇ, ಕೇಳಿ ನೀವು ಹಾಡು. ಅದು ತುಂಬ ಕಷ್ಟ ಹಾಡೋದು, ಕ್ಲಿಷ್ಟಕರ ಅದು ಹಾಡೋದು. ಹಂಸಲೇಖ ಅವರು ಲೀಲಾಜಲವಾಗಿ ಹಾಡಿದ್ದಾರೆ. ಮನೆ ಒಳಗೆ ಕರಿಮಡಿಕೆ, ಮನದೊಳಗೆ ಚಡಪಡಿಕೆ, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಿದ್ದಾರಲ್ಲ, ಮಾಟ ಮಂತ್ರ ಅಂತ, ಅದ್ರ ಬಗ್ಗೆ ಮಾಡಿದಂಥ ಹಾಡು. ಆ ಹಾಡಿನ ಮಧ್ಯದಲ್ಲಿ ಒಂದು ಪ್ರಯೋಗ ಮಾಡಿದ್ದಾರೆ. ರಘುಪತಿ ರಾಘವ ರಾಜಾರಾಮ್ ಅಂತೇಳಿ ಟ್ಯೂನ್ ಇಟ್ಕೊಂಡು ಅದ್ಭುತವಾಗಿ ಸಾಲುಗಳು ಬರೆದರು. ತೆರಿಗೆಯ ನೋವಿಗೂ ಹೆರಿಗೆ ಇದೆ, ಭಾರತ ಮಾತೆಯ ಕೊರಗು ಇದೆ, ಸಿಂಹಾಸನಗಳು ಮೆರೆಯುತ್ತಿದೆ, ಓದಿದ ಯುವಕರ ಅಳಿಸುತ್ತಿದೆ. ಅರ್ಥ ಆಗಿರ್ಬೇಕು ನಿಮಗೆ. ನಿರುದ್ಯೋಗ ಸಮಸ್ಯೆಯಲ್ಲಿ ಯಾವ ಥರ ಆಗ್ತಾ ಇದೆ, ಬಡತನ, ಹಸಿದ ಹೊಟ್ಟೆ, ಇದೆಲ್ಲ ನೆನೆಸ್ಕೊಂಡು ಹಂಸಲೇಖ ಬರೆಯುವಂಥ ಅದ್ಭುತ ಗೀತೆ ಇದು. ಇನ್ನೊಂದು ಸೂಪರ್ ಹಾಡಿದೆ. ಆಗ ನಮಗೆ ಇದ್ದಿದ್ದು ಮನೋರಂಜನೆ ಈ 89, 90ಸ್ಲೆಲ್ಲ ದೂರದರ್ಶನ, ಆಕಾಶವಾಣಿಲಿ ನ್ಯೂಸ್ ಆದಮೇಲೆ ಹಾಡುಗಳು ಬರೋದು, ದೂರದರ್ಶನದಲ್ಲಿ ಗುರುವಾರ ಚಿತ್ರಮಂಜರಿ ಬರೋದು. ಅದನ್ನ ಇಟ್ಕೊಂಡು ಪ್ರಯೋಗ ಮಾಡಿದ್ರು. ಸುಮಾರು ಬೇರೆನ ಬರೆಯೋದಕ್ಕಿಂತ ಇದನ್ನೇ ಹಾಕೊಂಡು ಬರೆಯೋಣ ಅಂತೇಳಿ ಅಲ್ಲೇ ಬರೆಯೋದು. ಅದು ಕೂಡ 10 ನಿಮಿಷ ಹಾಡು ಹಾಗೆ ಹೋಯ್ತು. ಆಕಾಶವಾಣಿಯಲ್ಲಿ 6ರಿಂದ 7ರಲ್ಲಿ ನನ್ನ ನಿನ್ನ ಪ್ರೇಮ ಪ್ರಸಾರ ಅಂತ ಬರೆದ್ರು. ಗುರುವಾರ TVಯಲ್ಲಿ ಪ್ರೇಮಿಗಳ ಹಾಡಿನಲ್ಲಿ ನನ್ನ ನಿನ್ನ ಸ್ನೇಹ ವಿಚಾರ ಅಂತ ಬರೆದ್ರು. ಕಾರಣ ಪ್ರೇಮಾಯಣ ಅಷ್ಟೇ. ಕಾರಣ ಪ್ರೇಮಾಯಣ ಎಲ್ಲೆಲ್ಲೂ ತುಂಬ ಪ್ರಿಯ ಅಂತ ಬರೆದ್ರು. ಆಗ ರಾಮಾಯಣ ಸೀರಿಯಲ್ ಬರ್ತಾಯಿತ್ತು TVಲೆಲ್ಲ, ಇದಕ್ಕೆ ಪ್ರೇಮಾಯಣ ಅಂತ ಬರೆದ್ರು. ಅದೇ ಪ್ರಯೋಗ ಮಾಡೋದು. ಏನು ಸಿಕ್ಕಿದ್ರು ಅದನ್ನ ಬಿಡಲ್ಲ ಅವರು. ಸುತ್ತಮುತ್ತ ಏನಿದೆ ಚಾಲ್ತಿಲ್ಲ ಅದನ್ನ ಹಾಕೊಂಡ್ಬಿಡೋದು. ದಟ್ ಈಸ್ ಹಂಸಲೇಖ. ಇನ್ನೊಂದು ಹೈ ವೋಲ್ಟೇಜ್ ಹಾಡಿದೆ. CB ಶಂಕರ್ಲಿ ಒಂದು ಬೂಮ್ ಬೂಮ್ ಬಾ ಚಕಲಕ ಅಂತ ಒಂದು ಬ್ಯಾಕ್ಗ್ರೌಂಡ್ BGM ಇತ್ತು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇತ್ತು. ಅದನ್ನೇ ಬಳಸಿ ಹಾಡು ಮಾಡ್ತಾರೆ. ಆ ಹಿಂದೆ CB ಶಂಕರ್ ಬಂದಿತ್ತು, ಅದಾದಮೇಲೆ ಈ ಸಿನಿಮಾ ಬರುತ್ತೆ. ಅಲ್ಲಿ ಒಂದು ಬೂಮ್ ಬೂಮ್ ಬಾ ಚಕಲಕ ಅಂತ ಒಂದು ಹಾಡು ಮಾಡಿದ್ದಾರೆ. ಸಖತ್ತಾಗಿದೆ ಹಾಡೋದು. SPB ಅವರು ಲತಾ ಹಂಸಲೇಖ ಅವ್ರು ಹಾಡಿದ್ದು.
ಸಾಂಗ್ಲಿಯರಕ್ಕೂ ಕೂಡ ಅದರಲ್ಲಿ ರಾಮಯ್ಯ ರಾಮಯ್ಯ ಅಂತ ಆಡಿದೆಯಲ್ಲ ಮಂಜುಳಾ ಗುರುರಾಜ್ ಆಡಿದ್ದು, ಆ ಒಂದು ಫ್ರೇಝೇ ಬರುತ್ತೆ ಇಲ್ಲಿ ಆ ಚರಣದಲ್ಲೆಲ್ಲ, ಅದೇ ಥರ ಕೇಳಿಸುತ್ತೆ ನಿಮಗೆ. ಅದಕ್ಕೆ ಹೋಲುವಂಥ ಹಾಡು, ಒಳ್ಳೆ ಒಳ್ಳೆ ಹಾಡುಗಳು ಮಾಡಿದರು. ಈ ಸಿನಿಮಾ ಮೂಲಕನೇ ತಿಲ್ಲರ್ ಮಂಜು ಅವರು ಸ್ಟಂಟ್ ಮಾಸ್ಟರ್ ಆಗಿ ಹೊರಹೊಮ್ತಾರೆ. ಶಂಕರ್ ನಾಗ್ ಅವ್ರು ಚಾನ್ಸ್ ಕೊಡೋದು. ಒಂದು ಸಿನಿಮಾದ ಶೂಟಿಂಗಲ್ಲಿ ಇರ್ತಾರೆ ಪ್ಯಾಲೇಸ್ ಗ್ರೌಂಡಲ್ಲಿ, ತಿಲ್ಲರ್ ಮಂಜು ಅವ್ರು ಹೋಗ್ತಾರೆ, ಈ ಥರ ನಾನು ಆಗಬೇಕು, ನಾನು ಮಾಸ್ಟರ್ ಆಗಬೇಕು ಅಂತಿದ್ದೀನಿ ಸರ್ ಅಂತ ಹೇಳಿದಾಗ, ಆಯಿತು ನನ್ನ ಮುಂದಿನ ಸಿನಿಮಾ ಇದೆ ನರಸಿಂಹ ಅಂತ, ಅದರಲ್ಲೇ ಆಗುವಂತಾರೆ. ನರಸಿಂಹ ಚಿತ್ರದ ಮೂಲಕನೇ ತಿಲ್ಲರ್ ಮಂಜು ಅವರು ಪರಿಪೂರ್ಣ ಕಲಾವಿದನ ಅಂದರೆ ಸ್ಟಂಟ್ ಮಾಸ್ಟರ್ ಆಗಿ ಹೊರಹೊಮ್ತಾರೆ. ಅಲ್ಲಿವರೆಗೂ ಫೈಟರ್ ಆಗಿದ್ದರು. ನೆನೆಸ್ಕೋಬೇಕು ಇವತ್ತು ನಾವು ಶಂಕರ್ ನಾಗ್ ಅವ್ರನ್ನ. ನೋಡಿ 89ನಲ್ಲಿ ಶಂಕರ್ ನಾಗ್ ಅವ್ರು ಏನೆಲ್ಲ ಮಾಡ್ತಿದ್ರು. ಸಂಖ್ಯೆ ಸ್ಟುಡಿಯೋ ಮಾಡಿದರು, ಬೆಂಗಳೂರಿಗೆ ಮೆಟ್ರೋ ಮಾಡಬೇಕು ಅಂತ ಓಡಾಡ್ತಿದ್ರು, ಪ್ರತಿ 50 ಕಿಲೋಮೀಟರ್ಗೆ ಒಂದು ಹಾಸ್ಪಿಟ್ಲ್ ಬೇಕು ಅಂತ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇಕು ಅಂತ ಹೇಳ್ತಿದ್ರು, ನಂದಿವೇಗೆ ಒಂದು ರೋಪ್ ಹಾಕಬೇಕು ಅಂತಿದ್ರು, ಹೋಟೆಲ್ ಮಾಡಬೇಕು ಅಂತಿದ್ರು, ಹಸು ಸಾಕಿದ್ರು, ಕಂಟ್ರಿ ಕ್ಲಬ್ ಮಾಡಕ್ಕೆ ಹೊರಟಿದ್ರು. ಎಲ್ಲನೂ ಆ ಟೈಮಲ್ಲಿ ಒಂದು ಮನುಷ್ಯ ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನಾ? ಅದಕ್ಕೆ ಹಂಸಲೇಖ ಅವ್ರು ಹೇಳಿದ್ದು, ಶಂಕರ್ ನಾಗಲ್ ಅವರು ಶಂಕರ್ ವೇಗ್ ಅಂತ, ಅಷ್ಟು ವೇಗವಾಗಿದ್ದರು ಅಂತ. ನೆನೆಸ್ಕೋಬೇಕಿದೆ ಶಂಕರ್ ನಾಗ್ ಅವ್ರನ್ನ. ನರಸಿಂಹ ಸಿನಿಮಾ ಓಂ ಸಾಯಿಬಾಬಾ ಅಷ್ಟೇ ಚೆನ್ನಾಗಿ ಮಾಡಿದರು, ಚೆನ್ನಾಗಿತ್ತು ಸಿನಿಮಾ, ಒಳ್ಳೆ ಒಂದು ಮೆಸೇಜ್ ಇರೋ ಸಿನಿಮಾ ಇದು. ಎಲ್ಲ ಹಾಡುಗಳು ಚೆನ್ನಾಗಿತ್ತು. ಈಗ ನರಸಿಂಹ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.